ಫೇವ್ರೇಟ್ ಅಂದರೆ ಫೇವ್ರೇಟ್. ಪಲಾವ್ ಒಂದಿದೆ ದಿವಸ ಪೂರ್ತಿ ತಿನ್ಕೊಂಡಿರ್ತಾಳೆ. ಅದು ನಮ್ಮಮ್ಮ ಮಾಡೋ ಪಲಾವ್ ಅಂದರೆ ಸಖತ್ ಇಷ್ಟ. ಅದಕ್ಕೆ ನಾನು ಮಾತಾಡೋದೆಲ್ಲ ನೀನು ಕಲಿಬೇಡ ಅಲ್ಲಿ. ನಾನು ನೀನು ಒಳ್ಳೆ ಫ್ರೆಂಡು, ಅಣ್ಣ ತಮ್ಮ ಬಂಧು ಬಳಗ. ನಿಖಿತಾ ಒಂದು, ಇಂದು ಒಂದು ಕೂತ್ಕೊಟ್ಟವ್ರು. ಇವರಿಬ್ರು ಇಲ್ಲವ್ರೆ. ಅವ್ರಿಬ್ರು ನಮ್ಮ ಅಮ್ಮಗಂದು ಹುಚ್ಚು, ಅದಕ್ಕೆ ತಿಂತವ್ರೆ. ಪ್ರತಿ ಕ್ಷಣ ಜೊತೆಯಾಗಿರು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೋನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ರೆಡಿ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ. ಏನಂದರೆ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀರಿ. ಅಂದರೆ ಎಲ್ಲಿ ಅಂದರೆ ಯಲಹಂಕ ಹತ್ರ ಹೋಗ್ತಾ ಇರೋದು, ಮದ್ರೆಗೆ ಹೋಗ್ತಾ ಇದ್ದೀವಿ. ಯಲ್ಲಮ್ಮ ದೇವರು ನಮ್ಮ ಮನೆ ದೇವರು. ಸೊ ಇವತ್ತು ವರ್ಷದ ವಾರ್ಷಿಕೋತ್ಸವ ಮಾಡ್ತಿದ್ದಾರೆ. ಹೋದ ವರ್ಷ ಹೊಸ ದೇವಸ್ಥಾನ ಕಳಿಸಿ ಪೂಜೆ ಮಾಡಿದ್ರು. ಸೊ ಇವತ್ತು ಒಂದು ವರ್ಷ ಆಯಿತು ಕಂಪ್ಲೀಟ್ ಆಗಿ. ಸೊ ಇವತ್ತು ಪೂಜೆ ಮಾಡ್ತಿದ್ದಾರೆ. ಸೊ ಹೋಗ್ತಾ ಇದ್ದೀರಿ. ಎಷ್ಟೋ ದಿವಸದಿಂದ ಹೋಗ್ಬೇಕು ಅನ್ಕೊಂಡಿದ್ರಿ, ಬಟ್ ಇವಾಗ ಹೋಗ್ತಾ ಇದ್ರಿ. ಒಂದು 5:30 ಹಂಗೆ ಎದ್ದಿದೆ. ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಹಾಗೆ ಗಣೇಶ ದೇವಸ್ಥಾನಕ್ಕೆ ಇವತ್ತು ವೆನಸ್ಡೇ ಅಂತ ಹೋಗಿ ಬಂದಿದ್ದೆ. ಸೊ ನನ್ನ ಔಟ್ಫಿಟ್ ಹೀಗಿದೆ. ಇನ್ನೂ ಫೇಸ್ಗೆ ಕ್ರೀಮ್ ಏನು ಹಾಕಿಲ್ಲ, ಬಟ್ ಹಂಗೆ ಬೊಟ್ಟಿಕ್ಕಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಷ್ಟೇ. ಸೊ ಮಮ್ಮಿನೂ ರೆಡಿ ಆಗಿದ್ದಾರೆ, ಇಂದೂ ರೆಡಿ ಆಗಿದ್ದಾಳೆ. ಆಮೇಲೆ ನಿಮ್ಗೆ ಸಿಗ್ತೀನಿ. ಓಕೆ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಗಣೇಶ ದೇವಸ್ಥಾನಕ್ಕೆ ಹೋದೆ. ಮನೆ ಹತ್ರನೇ ಇರೋದಲ್ವಾ. ಸೊ ವೆನಸ್ಡೇ ಅಂತ ಹೋಗಿ ದೇವ್ರ ಪೂಜೆ ಮಂಗಳಾರತಿ ತಗೊಂಡು ಪೂಜೆ ಮುಗಿಸ್ಕೊಂಡು ವಾಪಸ್ ಬಂದೆ. ಕಲ್ಸಕ್ರೆ ಹಾಗೆ ಹೂವು ಕೊಟ್ಟರು ದೇವಸ್ಥಾನದಲ್ಲಿ. ಸೊ ಇವಾಗ ಮಮ್ಮಿ ಪಲಾವ್ ಮಾಡಿದ್ದಾರೆ, ಡಬಲ್ ಬೀನ್ಸ್ ಎಲ್ಲ ಹಾಕಿ. ಸೊ ನನಗೆ ಪಲಾವ್ ಅಂದರೆ ಸಖತ್ ಇಷ್ಟ. ಅದನ್ನ ಮಮ್ಮಿ ಮಾಡೋದಷ್ಟೇ. ಇವಳಿಗಂತೂ ಫೇವ್ರೇಟ್ ಅಂದರೆ ಫೇವ್ರೇಟ್. ಪಲಾವ್ ಒಂದಿದೆ ದಿವಸ ಪೂರ್ತಿ ತಿನ್ಕೊಂಡಿರ್ತಾಳೆ. ಅದು ನಮ್ಮಮ್ಮ ಮಾಡೋ ಪಲಾವ್ ಅಂದರೆ ಸಖತ್ ಇಷ್ಟ. ನಮ್ಮಮ್ಮ ರೆಡಿಯಾಗಿ ಕೂತವ್ರೆ, ನಾನು ಮಾತ್ರ ರೆಡಿ ಆಗಿದ್ದೀನಿ ಬೇಗ. ಅದು ಫೋನ್ ಮಾಡ್ತಾವ್ರೆ. ಸೊ ಅವತ್ತು ನಾವು ಇಂದು ಬಡೆಗೆ ಹೋಗಿದ್ರಲ್ಲ, ಅವಾಗ ಶೂ ಇಸ್ಕೊಬಂದಿದ್ನಲ್ವಾ. ಸೊ ಆ ಶೂನೇ ಹಾಕ್ಕೊಂಡಿದ್ದೀನಿ. ಫುಲ್ ಮ್ಯಾಚಿಂಗ್ ಅಂದರೆ ಮ್ಯಾಚಿಂಗ್ ವೈಟ್ ಟಾಪ್ ವೈಟ್ ಶೂ. ಸೊ ನಾನು ಹೀಗೆ ರೆಡಿ ಆದೆ. ಸೊ ಇವಾಗ ನಮ್ಮ ಅತ್ತೆ ಮನೆ ಹತ್ರ ನಡ್ಕೊಂಡು ಹೋಗ್ತೀರಿ. ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀರಿ. ಸೊ ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಎಲ್ಲರೂ ಬಂದು ಹಾಗೆ ನಮ್ಮ ಅತ್ತೆಗೋಸ್ಕರ ಕಾಯ್ತಾಯಿದ್ರು, ರೆಡಿ ಆಗ್ತಾಯಿದ್ರು ಎಲ್ಲರೂ, ಕೀರ್ತಿ ಅವರೆಲ್ಲರೂ. ಹಾಗೆ ನಮ್ಮ ಟೋಟಲ್ ಹೋಗಿದ್ದು 18 ಮೆಂಬರ್ಸ್. ಸೊ 2 ಕಾರಲ್ಲಿ ಹೋಗಿದ್ದು. ಈ ಕಾರಲ್ಲಿ 10 ಮೆಂಬರ್ಸ್, ಕಾರಲ್ಲಿ 8 ಮೆಂಬರ್ಸ್ ಏನೋ ಹೋಗಿದ್ದು. ನಮ್ಮ ಅಜ್ಜಿ, ನಮ್ಮ ತಾತ. ಸೊ ಅವರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಿದ್ರೆ, ನಾವೆಲ್ಲ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಸಾಂಗ್ ಹಾಕ್ದಿರಾ ನಮ್ಮ ಜರ್ನಿ ಅಂತೂ ಸ್ಟಾರ್ಟೇ ಆಗಲ್ಲ. ಫಸ್ಟ್ ಸಾಂಗ್ ಹಾಕಬೇಕು. ಸೊ ಎಂಜಾಯ್ ಮಾಡ್ಕೊಂಡು ಸಾಂಗ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿರೋರೆಲ್ಲ ರವಿಚಂದ್ರ ಫ್ಯಾನ್ಸ್, ನಾವಿರೋರೆಲ್ಲ ಸೊ ಎಲ್ಲರೂ ಅದಕ್ಕೋಸ್ಕರ ರವಿಚಂದ್ರನ್ ಸಾಂಗ್ ಸೊ ಮಾಲ್ ಆಫ್ ಏಷ್ಯಾ ಕಾಣಿಸ್ತಿದೆ ನೋಡಿ. ಸೊ ಈ ಮಾಲ್ಗೆ ಒಂದ್ಸರಿನೂ ಬಂದಿಲ್ಲ, ಬರಬೇಕು ಯಾವಾಗಾದ್ರೂ ಒಂದ್ಸರಿ. ಸೊ ಇಲ್ಲಿ ಮಮ್ಮಿ ಮತ್ತೆ ಅತ್ತೆ ಪೂಜೆ ಸಾಮಾನು ಇಸ್ಕೊಂತಿದ್ದಾರೆ. ಮಡ್ಲಕ್ಕಿ ಕೊಡಬೇಕು ಅಂತ ನಾವು ಮುಕ್ಕೊಂಡಿದ್ರಿ. ಮಮ್ಮಿ ಹುಷಾರಿಲ್ದಿರೋ ಟೈಮಲ್ಲಿ ಸೊ ಮಡ್ಲಕ್ಕಿ ಕೊಡೋಕೆಲ್ಲ ಇಸ್ಕೊತಾ ಇದ್ರು. ಸೊ ಮಾಮ, ಕೀರ್ತಿ, ಡ್ಯಾಡಿ ತಿಂಡಿಗಳೆಲ್ಲ ಇಸ್ಕೊಬಂದು ಕೊಡ್ತಾ ಇದ್ರು. ಡ್ಯಾಡಿ ಅಲ್ಲಿ ನಿಂತಿದ್ದಾರೆ.
ಸೊ ಇಲ್ಲಿ ನೋಡಿ ಏರೋಪ್ಲೇನ್ ಕಾಣಿಸ್ತಿದೆ, ಯಲಹಂಕ ಹತ್ರನೇ ಇರೋದಲ್ವಾ, ಸೊ ಏರೋಪ್ಲೇನ್ ಕಾಣಿಸ್ತಿದೆ. ಸೊ ಎಲ್ಲರೂ ಬಿಸ್ಕೆಟ್ ತಿಂತಾ ಇದ್ರಿ, ಬಿಸ್ಕೆಟ್ ತಂದಿದ್ರು. ನಾವು ಟಿಫನ್ ತಿನ್ಕೊ ಬಂದಿದ್ರಿ, ಮಿಕ್ಕಿದ ಯಾರು ಟಿಫನ್ ತಿನ್ಕೊ ಬಂದಿಲ್ಲ. ಇಲ್ಲಿ ಪಕ್ಕದಲ್ಲಿ ಇದ್ದಾರೆ ನೋಡಿ ನಮ್ಮ ಅಜ್ಜಿ ತಾತ ಅವರೆಲ್ಲ ಕಾರಲ್ಲಿ, ಇನ್ನೊಂದು ಕಾರಲ್ಲಿ. ಸೊ ಬಿಸ್ಕೆಟ್ ತಿನ್ಕೊಂಡು ಎಲ್ಲರೂ ಜೋಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಹಿಂದೂ ಮೇಲೆ. ಈ ಹಿಂದೂಗೆ ವಾಮಿಟ್ ಬರಂಗ ಆಗ್ತೈತೆ ಅದಕ್ಕೆ ಸೊ ಬಿಸ್ಕೆಟ್ ಏನು ತಿಂತಾ ಇಲ್ಲ. ಅದಕ್ಕೆ ನಾನು ಮಾತಾಡೋದೆಲ್ಲ ನೀನ್ ಕಲಿಬೇಡ ಅಲ್ಲಿ. ಸೊ ಇವಾಗ ಫೈನಲಿ ನಮ್ಮೂರಿಗೆ ಎಂಟ್ರಿ ಆಗಿದ್ದೀರಿ. ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ದೇವಸ್ಥಾನ ಹತ್ರಕ್ಕೆ. ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಹಾಡು ಮುಚ್ಕೊಂಡು ಹೋಗತ್ತ ಸೊ ದೊಡ್ಡೋರೆಲ್ಲರಿಗೂ ರವಿಚಂದ್ರನ್ ಸಾಂಗ್ ಅಂದರೆ ಸಖತ್ ಇಷ್ಟ. ಸೊ ಫಸ್ಟ್ ಸ್ಟಾರ್ಟಿಂಗ್ ಜರ್ನಿ ನಾವು ಹಾಕ್ಕೊಂಡಿದ್ರಿ ಸಾಂಗ್ಸ್ ಎಲ್ಲ. ಇವಾಗ ಲಾಸ್ಟಲ್ಲಿ ಅವ್ರು ಹಾಕ್ಕೊಂಡವ್ರು ರವಿಚಂದ್ರನ್ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ರಿ. ಸೊ ನಾವು ನಮ್ಮ ಅಜ್ಜಿ ತಾತ ಅವರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಿದ್ದಾರಲ್ವ, ಸೊ ಅವ್ರಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿದ್ರಿ, ಜೊತೆಗೆ ಹೋಗೋಣ ದೇವಸ್ಥಾನಕ್ಕೆ ಅಂತ ನಾವೆಲ್ಲರೂ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಅವ್ರು ಇನ್ನೂ ಬಂದೇ ಇದ್ರು. ಎಲ್ಲ ಒಳ್ಳೆ ಫ್ರೆಂಡು ಒಂದೊಂದು ಬಿಟ್ಟು ಎಂದು ಇರೋದಿಲ್ಲ ಅಂದರೆ ನಾನು ನೀನು ಒಳ್ಳೆ ಫ್ರೆಂಡು. ಅಣ್ಣ ತಮ್ಮ ಬಂಧು ಬಳಗಳೆಲ್ಲ ಸುಮ್ಮನೆ ಕಣ್ಣು ಕೂತಿಯೇ ಕುಡಿಯೋಣನೆ ಟೈಟು ಟೈಟು ಜಾಗ ಮೇಲೆ ನೋಡೆ ನಮ್ಮನೆ ಮನೆ 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 ಎಣ್ಣೆ ಬೇಕು ಅಣ್ಣ ಸೊ ನಾವು ಕಸಿನ್ಸ್ ಎಲ್ಲ ಒಂದು ಹತ್ರ ಸೇರಿದ್ರೆ ಎಂಜಾಯ್ಮೆಂಟ್ ಈ ಥರನೇ ಇರುತ್ತೆ. ಪ್ರತಿ ಸಾಂಗು ಹಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೀಗೆ ಎಂಜಾಯ್ ಮಾಡ್ತಾ ಇರ್ತೀವಿ ನಾವು ಕಸಿನ್ಸ್ ಜೊತೆಗೆ ಸೇರಿದ್ರೆ. ಸೊ ಫೈನಲಿ ನೋಡಿ ಇದೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಪೆಂಡಲ್, ಇನ್ನು ಆ ಕಡೆ ಯಾವುದು ದೇವಸ್ಥಾನ. ಸೊ ಇಲ್ಲಿ ಇವಾಗ ಪಾರ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀರಿ ಕಾರ್ನ. ಮಮ್ಮಿ ಮಡ್ಲಕ್ಕಿ ಕೊಡಕ್ಕೆ ಅವ್ರಿಗೆ ಹೂವು ಸ್ಯಾರಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಆಚೆಯಿಂದ ದೇವಸ್ಥಾನ ಹೀಗೆ ಕಾಣಿಸ್ತಿದೆ. ಫಸ್ಟ್ ಹಳೆ ದೇವಸ್ಥಾನ ಇದು ರೀಸೆಂಟ್ ಕಟ್ಟಿರೋದು, ಹೊಸ ದೇವಸ್ಥಾನ 1 year ಆಗಿದೆ ಅಷ್ಟೇ. ನಾವೆಲ್ಲ ಆಚೆ ಕುತ್ಕೊಂಡಿದ್ರಿ. ಹಾಗೆ ನಮ್ಮ ಮುತ್ತಜ್ಜಿ ಅವರು ಇದ್ದಿದ್ದ ಮನೆ ಇಲ್ಲ ಇವಾಗ, ಬಟ್ ಆ ಜಾಗ ಇದೆಯಂತೆ. ಸೊ ಅದು ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀರಿ ಎಲ್ಲರೂ. ಮುತ್ತಜ್ಜಿ ಇದ್ದಿದ್ದ ಮನೆ ಇದೆಯಲ್ವಾ, ಅದು ಹೊಡೆದಾಕಿದ್ದಾರೆ, ಬಟ್ ಪ್ಲೇಸ್ ಇದೆ, ಅದು ನೋಡಕ್ ಬಂದಿದ್ದೀರಿ. ಸೊ ಮನೆ ಪಕ್ಕ ಮನೆಗಳೆಲ್ಲ ಇದೆಯಲ್ವಾ, ಸೊ ಅಲ್ಲೇ ಇದ್ದಿದ್ದಂತೆ ಮನೆ, ಬಟ್ ಇವಾಗ ಬಿದೋಗಿದೆ ಅದು. ಹಳ್ಳಿ ವಾತಾವರಣನೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಸಕ್ಕದಾಗಿರುತ್ತೆ. ತಂಪ ಗಾಳಿ, ಹಾಗೆ ಫುಲ್ಲು ಗಿಡ ಮರ ಸುತ್ತು ಚೆನ್ನಾಗಿರುತ್ತೆ, ಒಂಥರ ಹಳ್ಳಿ ಜೀವನನೇ. ಟೊಮ್ಯಾಟೊ ಮಹಾಮಂಗಳಾರತಿ ಮಾಡ್ತಿದ್ದಾರೆ, ಹೋಮೆಲ್ಲ ಆಯಿತು. ಇವಾಗ ನಾವು ಬಂದಿದ್ದೀರಿ, ಒಳಗಡೆ ನಿಂತ್ಕೊಂಡಿದ್ದೀರಿ, ಬಟ್ ಅಲ್ಲೆಲ್ಲ ಬೇರೆಯವರೆಲ್ಲ ಇದ್ರು. ಸೊ ನೋಡಿ ಇದೆ ನಮ್ಮ ಮನೆ ದೇವರು, ಎಲ್ಲಮ್ಮ ದೇವರು. ಸೊ ಇಲ್ಲಿ ಊರಲ್ಲಿ ಅಕ್ಕಪಕ್ಕ ಮನೆ ಇರೋರೆಲ್ಲ ಕಲಶ ಇಟ್ಕೊಂಡು ಅನ್ನಮ್ಮ ದೇವ್ರನ್ನ ಕರ್ಕೊಬರಕ್ಕೆ ಹೋಗ್ತಿದ್ದಾರೆ. ಹಾಗೆ ಅವಾಗೆ ಬೇರೆಯವರೆಲ್ಲ ಇದ್ರು, ದೇವ್ರನ್ನ ನೋಡೋಕ್ಕಾಗಿದ್ದಿಲ್ಲ ಚೆನ್ನಾಗೆ. ಸೊ ಇವಾಗ ನಮ್ಮ ಫ್ಯಾಮ್ಲಿ ಪೂರ್ತಿ ಒಂದೇ ಹತ್ರ ಇದ್ದು ಇನ್ನೊಂದ್ಸರಿ ಮಂಗಳಾರತಿ ತಗೊಂಡ್ರಿ ದೇವ್ರದು. ಹಾಗೆ ಇವಾಗ ದೇವ್ರ ಅನ್ನಮ್ಮ ದೇವ್ರನ್ನ ಕರ್ಕೊಬರ್ತಿದ್ದಾರೆ. ಸೊ ಇಲ್ಲಿ ಕಲಶ ಎತ್ತಿರೋರು 2-3 ಜನಕ್ಕೆ ದೇವ್ರು ಬಂದ್ಬಿಟ್ಟಿತ್ತು.
ಸೊ ಎಲ್ಲಮ್ಮ ದೇವ್ರದ್ದು ಪೂಜೆ ಮಾಡಿಕೊಂಡು ಇವಾಗ ಧರ್ಮರಾಯ ದೇವ್ರ ಪೂಜೆ ಮಾಡಕ್ಕೆ ಬಂದಿದ್ದೀರಿ ಎಲ್ಲರೂ. ನಮ್ಮ ಮಾವ ಅವರು ಎಲ್ಲ ಪೂಜೆ ಮಾಡ್ತಿದ್ರು ಹೂವುಗಳೆಲ್ಲ ಹಾಕಿ. ಬರೀ ಗರ್ಭಗುಡಿ ಒಳಗಡೆ ಹುಡುಗರು ಮಾತ್ರ ಹೋಗ್ಬೇಕಂತೆ, ಬಟ್ ಹುಡುಗಿರು ಹೋಗಂಗಿಲ್ಲ. ಸೊ ಅದಕ್ಕೆ ನಮ್ಮ ಮಾಮ ಅವರು ಎಲ್ಲ ಹೂವೆಲ್ಲ ಹಾಕಿ ಪೂಜೆ ಮಾಡ್ತಿದ್ದಾರೆ. ಸೊ ಕರ್ಗ ಹೊರ್ತಾರಲ್ವಾ ಅವಾಗ ಯೂಸ್ ಮಾಡ್ತಾರಲ್ಲ ಕತ್ತಿ ಟಮಟೆ ಅದೆಲ್ಲ ಅಲ್ಲಿ ಇಕ್ಕಿದ್ದಾರೆ. ಸೊ ಮೈ ಫೇವ್ರೆಟ್ ಪರ್ಸನ್ ಕೀರ್ತನ. ಸೊ ಕೀರ್ತಿ ಕೈ ಇಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರಿ. ಹಾಗೆ ಇವಾಗ ಅಲ್ಲೇ ಪ್ರಸಾದ ಅಂದ್ರೆ ಊಟ ಮಾಡಿದ್ದಾರೆ, ಮುದ್ದೆ ಸಾರು ಇನ್ನೇನೇನೋ ಮಾಡಿದ್ದಾರೆ. ಅಷ್ಟೇ. ಸೊ ಇವಾಗ ನಾವು ಹನುಮಾನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇವಾಗ ವಾಪಸ್ ಕಾರ ಹತ್ರ ಹೋಗ್ತಾ ಇದ್ರಿ. ನಾವು ಮನೆ ದೇವ್ರಿಗೆ ಬಂದಾಗಲ್ಲ ಎಲ್ಲಮ್ಮ ದೇವರು, ಹನುಮಾನ್ ಸ್ವಾಮಿ, ಆಂಜನೇಯ ದೇವಸ್ಥಾನ 3 ದೇವಸ್ಥಾನ ನೋಡ್ಕೊಂಡು ಬರ್ತೀರಿ. ಎಷ್ಟು ಟೈಮ್ ಎಷ್ಟು ಇವಾಗ ಅವ್ರು 6:30 7 ಗಂಟೆ ಬಂದು ಅದು ಡೆಕೋರೇಷನ್ ಮಾಡಿ ರೆಡಿ ಮಾಡಿದಾರೆ. ಅದು ಗಾಡಿ ಕಾರ್ ಬೇರೆ ಬಿಸಿಲಲ್ಲಿ ಇಳಿಸಿದ್ರಲ್ಲ, ನಾವು ಹಿಂದೆ ಕುತ್ಕೊಂಡು ಇದಕ್ಕೆ ಫುಲ್ ಹಬ್ಬೆ ಅಂದ್ರೆ ಹಬ್ಬೆ, ಸಖತ್ ಬಿಸಿ ಇತ್ತು, ಸ್ವೀಟ್ ಎಲ್ಲ ಫುಲ್ ಬಿಸಿಲು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮೂರ್ ಕೆರೆ ನೋಡಿ ಎಷ್ಟು ಕಾಣಿಸ್ತಿದೆ. ಸೊ ನಾವು ದೇವಸ್ಥಾನ ಎಂಟ್ರಿ ಆದ್ರಿ. ಸೊ ಈ ಕಡೆ ಕಾಣಿಸ್ತಿದೆ ನೋಡಿ ದೇವಸ್ಥಾನ, ಹನುಮಾನ್ ಸ್ವಾಮಿ ದೇವಸ್ಥಾನ. ಶನಿವಾರ ಸಖತ್ ಜನ ಇರ್ತಾರೆ. ನಾವು ಹೋಗಿದ್ದು ಬುಧವಾರ. ಸೊ ಎಲ್ಬತ್ತಿ ಇಸ್ಕೊಂತ ಇದ್ದಾರೆ ಅಲ್ಲೆಲ್ಲ. ನಾವು ಇಸ್ಕೊಂಡ್ರಿ ಒಂದು 5-6 ಬರುತ್ತೆ, 10 ರೂಪಾಯಿ ಏನೋ. ಅದನ್ನ ನಾವು ದಿಷ್ಟಿ ತಕ್ಕೊಂಡು 3 ಸರಿ ಅದು ಬಿಸಿ ಅದೇ ಬೆಂಕಿ ಹಾಕಿದಾರಲ್ವ ಆ ಕೆಂಡದಲ್ಲಿ ಹಾಕ್ತೀರಿ. ಆಮೇಲೆ ನೋಡಿದೆ ದೇವಸ್ಥಾನ ಎಂಟ್ರೆನ್ಸ್. ಇದು ಹೊಸದಾಗಿ ಪೈಂಟ್ ಎಲ್ಲ ಮಾಡಿದ್ದಾರೆ. ಒಂದು ಇಂದು ಒಂದು ಇವರಿಬ್ರು ಇಲ್ಲವ್ರೆ. ಅವ್ರು ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸೊ ಹೊಸದಾಗಿ ಎಲ್ಲ ಒಳಗಡೆ ಎಲ್ಲ ಪೈಂಟಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲೆಲ್ಲ ಕುತ್ಕೊಂತ ಇದ್ರು ಫೋಟೋ ಇಟ್ಕೊಳಕ್ಕೆ, ಗ್ರೂಪ್ ಫೋಟೋ ಇಟ್ಕೊಳಕ್ಕೆ ಎಲ್ಲರೂ. ಸೊ ಬೆಂಗಳೂರಲ್ಲಂತೂ ಗುಬ್ಬಚ್ಚಿ ಕಾಣೋದೇ ಇಲ್ಲ. ಸೊ ನೋಡಿ ಅಲ್ಲಿ ಕಾಣಿಸ್ತಿದೆ. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಅಷ್ಟೇ ಗುಬ್ಬಚ್ಚಿ, ಆಗಿ ಇವಾಗೆ ನೋಡ್ತಿರೋದು. ಚೇತು ಅವನೇ ಅಲ್ಲೆಲ್ಲ. ಸೊ ಕೋತಿ ಜಿಗಿತಾ ಇತ್ತು, ಅದನ್ನ ಚೇತು ತೋರಿಸ್ತಾ ಇದ್ದ, ಬಟ್ ಅದು ಕ್ಲಿಯರ್ ಕ್ಯಾಪ್ಚರ್ ಆಗಿಲ್ಲ. ಸೊ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದಾಗೆಲ್ಲ ಇಲ್ಲೇ ಬಂದು ಕಳ್ಳೆಪುರಿ ತಗೊಳೋದು. ಸೊ ಎಲ್ಲರೂ ಕಳ್ಳೆಪುರಿ ತಗೊಳಕ್ಕೆ ಬಂದಿದ್ದಾರೆ. ಕೀರ್ತಿಗೋಸ್ಕರ ಕಳ್ಳೆಪುರಿ ಇಸ್ಕೊಂತ ಇದೀರಿ. ನಮ್ಮ ಅಮ್ಮಗಂದ್ರೆ ಹುಚ್ಚು, ಅದಕ್ಕೆ ತಿಂತವ್ರೆ. ಸೊ ಅಲ್ಲೆಲ್ಲ ನೋಡಿ ಅಡಿಕೆ ಮರಗಳು ಎಷ್ಟು ಕಾಣಿಸ್ತಿದೆ. ಚೇತುಗೆ ಅಲ್ಲಿರೋದು ಬೇಕಂತೆ, ಚಿಕ್ಕ ಮಕ್ಳು ಆಡೋದು. ನಂಗೆ ಬಲೂನ್ ಬೇಕು. ಚೇತು ಕೀರ್ತಿ ಮಾಮನ್ ಕರ್ಕೊಂಡು ಹೋಗೋರು, ಅಲ್ಲಿ ಏನು ಇಸ್ಕೊಬಾರ ಅವ್ಳಿಗೆ ಕಿಟ್ಟಿಗೆ ಅಯ್ಯೋ
ಇಂದು ಕಾಲೇಜ್ ಹುಡುಗಿ ಆಗಿದ್ರು ನೋಡಿ 10 ವರ್ಷ ಮಗು ತರ ನೋಡಿ ಫ್ರೆಂಡ್ಸ್ ನೋಡಿ ಚೇತು ಇಸ್ಕೊಂಡ್ ಬಂದಿರೋದು ಆಟ ಆಡಕ್ಕೆ ಹಿಂದೂ ಕೊಟ್ಟವ್ರು. ನಾನ್ ಇಸ್ಕೊಂಡ್ ಬಂದಿಲ್ಲ ಅಕ್ಕ, ಈ ತರ ಹೇಳ್ಬೇಡ, ಇಲ್ಲೇ ಕೂಗಂತ ಇಸ್ಕೊಟ್ಟಿದ್ದು. ನೋಡ್ಬೇಕು ಈ ಕಣ್ಣಲ್ಲಿ ಊದಕ್ಕೆ ಬಿಡ್ತಾ ಇಲ್ಲ. ಊದೆ ಮಾಮ ಕೈ ಕೊಟ್ಟಿಲ್ಲ, ಮಾಮ ಕೈ ಕೊಡಕ್ಕಿರ್ತೆ. ನಮ್ಮ ಮಾಮ ಚಿಕ್ಕ ಮಕ್ಳು ಆಡ್ತಾರಲ್ಲ ಅದೆಲ್ಲ ಆಟ ಆಡ್ತಾರೆ. ಮಾಮನ್ ವಿಡಿಯೋ ಮಾಡ ನಮ್ಮೂರ್ ಕೆರೆಯಲ್ಲಿ ಫುಲ್ ನೀರು. ವಾಪಸ್ ಹೋಗ್ತಾ ಇದ್ದೀರಿ. ಇದೆ ನೋಡಿ ಆಂಜನೇಯ ದೇವಸ್ಥಾನ, ಬಟ್ ಹೋಗೋಕ್ಕಾಗಿಲ್ಲ, ಟೈಮ್ ಹೋಗಿತ್ತು ಅಂತ ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ. ಸೊ ಇವಾಗ ನಮ್ಮೂರಿಗೆ ಬಾಯ್ ಬಾಯ್ ಹೇಳುವ ಸಮಯ. ಸೊ ಇವಾಗ ದೇವ್ರ ದರ್ಶನ ಎಲ್ಲ ಸಕ್ಕದಾಗಾಯ್ತು. ತುಂಬ ದಿವಸದಿಂದ ಹೋಗ್ಬೇಕು ಅನ್ಕೊಂಡಿದ್ರಿ, ಬಟ್ ಫೈನಲಿ ಇವತ್ತು ಹೋಗ್ತಾ ಇದ್ದೀರಿ ಮನೆಗೆ. ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲರೂ. ಹಾಗೆ ದಿಲ್ ಪಸಂದ್ ತಿಂತಾ ಇದ್ರಿ, ಬೆಳಗ್ಗೆ ಇಸ್ಕೊಂಡಿದ್ದು ಇವಾಗ ತಿಂತಾ ಇದ್ದೀರಿ. ಟೈಮ್ ಬಂದು 5:01 ಆಗಿದೆ. ಸೊ ಎಲ್ಲ ಫ್ಲ್ಯಾಟ್ ಆಗಿ ಹೋಗಿದ್ದಾರೆ, ಎಲ್ಲ ನಿದ್ದೆ ಹೋಗ್ತಾವ್ರೆ. ನಾವು ಸ್ವಲ್ಪ ಜನ ಎದ್ದಿದ್ರಿ ಅಷ್ಟೇ, ನಾನು ನಮ್ಮ ಡ್ಯಾಡಿ ಮಾಮ ಮತ್ತೆ ಇನ್ನೊಬ್ರು ಮಾವ ಅಷ್ಟೇ ಎದ್ದಿರೋದು, ಮತ್ತೆಲ್ಲ ಫ್ಲ್ಯಾಟ್ ಆಗಿ ಹೋಗಿದ್ದಾರೆ. ನನಗಂತೂ ಈ ಸಾಂಗ್ ಸಖತ್ ಅಂದರೆ ಸಖತ್ ಇಷ್ಟ. ಸೊ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಒಬ್ಬಳೇ ಸಾಂಗ್ನ ಎಲ್ಲ ಮಲ್ಕೊಂಡಿದ್ದಾರೆ. ಸೊ ಬುಧವಾರ ಆದ್ರೂ ಎಷ್ಟು ಟ್ರಾಫಿಕ್ ಜಾಮ್ ನೋಡಿ, ಸಖತ್ ಅಂದರೆ ಸಖತ್ ಟ್ರಾಫಿಕ್ ಜಾಮ್. ಆ ಕಡೆ ರೋಡಲ್ಲಿ ನೋಡಿ ಫುಲ್ಲು ಗಾಡಿಗಳು ನಿಂತ್ಕೊಂತಿದೆ. ಸೊ ಇದು ಹೆಬ್ಬಾಳ ಹತ್ರ ಅನ್ಕೊಂತೀನಿ ನೋಡಿ, ಸಖತ್ ಟ್ರಾಫಿಕ್ ಜಾಮು. ಹೆಬ್ಬಾಳ ಹತ್ರ ಯಾವಾಗೂ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ, ಕಾಮನ್ ಅಲ್ವಾ. ಆಕಾಶದಲ್ಲಿ ದೀಪವಾದೆ, ಇರುಳಾಗಿ ನಾನು ನಿನಗಾಗಿದ್ದಾರೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಕಾಲಿರುವೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಇನ್ನೂರು ಬೇಕಾಗಿದೆ ಒಲವು, ಇನ್ನೂರು ಬೇಕಾಗಿದೆ. ಭೀಮನ ಮಗನೇ ಬಿತ್ತು ಬಿತ್ತು, ಯಾರಿಯಬ್ಬಿ ಸುಂದರ ಬಸವದಾರ, ಯಾರಿಯಬ್ಬಿ ಮುದ್ದು ಮಾಡಿ ಸೌಂದರ, ಬಾಳನ್ನ ಚಿಮ್ಮಿ ಅಂತಾನೆ ನನ್ನೇನು ಸೊ ಮತ್ತೆ ನಾವು ಕಸಿನ್ಸ್ ಎಲ್ಲ ಎದ್ದಿದ್ದೀರಿ ಸಾಂಗ್ ಆಡೋದಕ್ಕೆ. ಹಾಗೆ ನಮ್ಮ ದೊಡ್ಡ ಮಾವ ಹಾಗೆ ಅತ್ತೆ ಮಲ್ಕೊಂಡಿದ್ದಾರೆ ಇನ್ನು. ಸೊ ಸನ್ಸೆಟ್ ಆಗ್ತಿದೆ ನೋಡಿ, ಸನ್ಸೆಟ್ ಬಟ್ ಕ್ಲಿಯರ್ ಇಲ್ಲ, ಕ್ಯಾಪ್ಚರ್ ಆಗಿಲ್ಲ ಕ್ಲಿಯರ್ಗೆ. ಸನ್ಸೆಟ್ ಆಗ್ತಿದೆ. ಸೊ ಇವಾಗ ನಾವು ಮತ್ತೆ ಇವಾಗ ಐಟೆ ಕಡೆ ಒಳಗಡೆ ಹೋಗ್ತಾ ಇದ್ದೀರಿ, ಐಟೆ ಸರ್ಕಲ್ಗೆ. ಯಾಕಂದರೆ ಟೀ ಕುಡಿಯೋದಿಕ್ಕೆ ಎಲ್ಲರಿಗೂ ಟೀ ಬೇಕಂತೆ. ಸೊ ಟೀ ಕುಡಿಯೋಕ್ಕೆ ಉಡುಪಿ ಹೋಟೆಲ್ಗೆ ಬಂದಿದ್ದೀರಿ. ಸೊ ಹೋಟ್ಲ್ ಒಳಗಡೆ ಹೋದ್ರೆ 18 ಮೆಂಬರ್ಸ್ ಕುತ್ಕೊಳಕ್ಕಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಆಚೆ ಕುತ್ಕೊಂಡಿದ್ದೀರಿ. ಸೊ ಟೀ ಅಂದರೆ ನನ್ನ ಫೇವ್ರೆಟ್, ಬಟ್ ನಾನು ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೆ. ಈ ನಡುವೆ ಎಲ್ಲರೂ ಕುಡಿತಾ ಇದ್ರಂತ ನಾನು ಕುಡಿತಿದ್ದೆ. ಸುದೀಪ್ ಸರ್ ಟ್ರೆಂಡ್ ಮಾಡಿದ ಕಾಂತಾ ಸಾಂಗ್. ನಾವಂತೂ ಎಂಡಿಂಗಲ್ಲಿ ಕಾಂತಾ ಸಾಂಗ್ ಆಡ್ತೀರಾ ನಮ್ದೇ ಮುಗಿಯೋದೇ ಇಲ್ಲ.
ಸೊ ನಾವೆಲ್ಲ ಕಸಿನ್ಸ್ ಎಲ್ಲರೂ ಸುದೀಪ್ ಫ್ಯಾನು. ಸೊ ಲಾಸ್ಟಲ್ಲಿ ಸುದೀಪ್ ಸಾಂಗ್ ಎಂಡ್ ಮಾಡೋಣ ಅಂತ ಸುದೀಪ್ ಸಾಂಗ್ ಹಾಕೊಂಡು ಹೋಗ್ತಾ ಇದ್ವಿ. ಕೋಟಿಗೊಬ್ಬ ಗೆಲ್ಲೋರು ಕೋಟಿಗೊಬ್ಬ ಈ ಜಿಂದಗಿ ಬೇವು ಕಣೋ ಗೆಲ್ಲೋರ ಬಾ ಕೋಟಿಗೊಬ್ಬ ಗೆಲ್ಲೋರು ಕೋಟಿಗೊಬ್ಬ ಈ ಜಿಂದಗಿ ಬೇವು ಕಣೋ ಗೆಲ್ಲೋರ ಬಾ ಮೈಸೂರು ಮೈ ತುಂಬಾ ಕಶು ಮೈ ತುಂಬಾ ಜೋಶು ಮನಸ್ಸೆಲ್ಲ ಖುಷು ಇದನ್ನು ಮಜಾ ಮಜಾ ಇದೆ ದರ್ಬಾರಿ ಮಾಡು ದರ್ಬಾರಿ ನೋಡು ದುಡ್ಡಿಂದ ತಾನೇ ದುನಿಯಾ ಬಿಸಿ ಬಿಸಿ ಇದೆ ಜನ ಯಾರು ಬಿಡು ಜನ ಪ್ರತಿನಿತ್ಯ ಆಡಿ ಬೆಳೆಯುವ ಇಲ್ಲೊಬ್ಬ ಇಂಪ್ರೂವ್ ಆದೆ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಬೇವು ಕಣೋ ಗೆಲ್ಲೋಣ ಬಾ ಕೋಟಿಗೊಬ್ಬ ಗೆಲ್ಲೋಣ. ಸೊ ಇನ್ನೇನು ನಮ್ಮ ಅತ್ತೆ ಮನೆ ರೋಡ್ ರೀಚ್ ಆದ್ರೆ ನಾವು ಬೆಳಗ್ಗೆ ನಮ್ಮ ಡ್ಯಾಡಿ ಗಾಡಿ ನಿಲ್ಸಿದ್ರಲ್ವ, ಸೊ ಗಾಡಿ ಎತ್ಕೊಂಡು ಮನೆಗೆ ಹೋಗ್ಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀರಿ ನಮ್ಮ ಅತ್ತೆ ಮನೆ ಹತ್ರ. ಹಾಗೆ ನಮ್ಮ ಅಜ್ಜಿ ತಾತ ಅವರೆಲ್ಲ ವಾಪಸ್ ಹೊಸಕೋಟೆಗೆ ಹೋದ್ರು ಮನೆಗೆ. ಅವ್ರಿಗೆಲ್ಲ ಬಾಯ್ ಮಾಡ್ತಾ ಇದ್ರಿ ನಾವೆಲ್ಲ ನಿಂತ್ಕೊಂಡು. ಅವ್ರಿಗೆಲ್ಲ ಬಾಯ್ ಎಲ್ಲ ಮಾಡಾದಾದ್ಮೇಲೆ ನಮ್ಮ ಅತ್ತೆಯವ್ರಿಗೆಲ್ಲ ಬಾಯ್ ಮಾಡಿ ಸೊ ಇವಾಗ ವಾಪಸ್ ನಾವು 3 ಜನ ಗಾಡೀಲಿ ಹೋಗ್ತಾ ಇದ್ರಿ. ನಾವು, ನಮ್ಮ ಡ್ಯಾಡಿ, ನಮ್ಮ ತಂಗಿ, ಹಾಗೆ ನಮ್ಮ ಮಮ್ಮಿ, ನಮ್ಮ ಮಾಮ, ಚಿಕ್ಕ ಮಾವ ಜೊತೆ ಆಟೋಲ್ ಬಂದರು. ಸೊ ಅವ್ರಿಗೆಲ್ಲ ಬಾಯ್ ಮಾಡಿ ಸೊ ಇವತ್ತು ಡೇ ಹೀಗಿತ್ತು. ಹಾಗೆ ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಈ ಥರ ನಮ್ಮ ಕಸಿನ್ ಜೊತೆ ಔಟಿಂಗ್ ಹೋಗೋದು, ಎಂಜಾಯ್ ಮಾಡೋದಂದರೆ ತುಂಬ ಇಷ್ಟ ನನಗಂತೂ ಫ್ಯಾಮ್ಲಿ ಜೊತೆ. ಸೊ ಸಕ್ಕತ್ತಾಗಿ ವಾಪಸ್ ಮನೆಗೆ ಬಂದಿದ್ದೀರಿ. ಫುಲ್ ಸುಸ್ತಾಗೋಯ್ತು ಜರ್ನಿ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.